ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ಪಾರ್ಟ್ 2 ಆಫ್ ಸ್ಯಾಟರ್ಡೇ ವ್ಲಾಗ್ಗೆ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಒಂದು ದಿವಸ ಟ್ರೈ ಮಾಡಿದೆ ಇಡೀ ದಿನ ಶೂಟ್ ಮಾಡೋದನ್ನು. ಆ್ಯಕ್ಚುಲಿ ವ್ಲಾಗ್ಸ್ ಆಮೇಲೆ 40 ನಿಮಿಷಕ್ಕಿಂತ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇದು ಒಂದು ಸಲ ನಾನು 2 ವ್ಲಾಗ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ತಂದಿದ್ದ ಐಟಮ್ಸ್ನೆಲ್ಲ ಫ್ರಿಡ್ಜಿಗೆ ಇಟ್ಮೇಲೆ ನಮ್ಮ ಅತ್ತೆಗೆ ಪ್ಯಾಕಿಂಗಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಸೊ ಇಲ್ಲಿ ಕ್ವಿಕ್ಕಾಗಿ ನಮ್ಮ ಅತ್ತೆಗೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಶಾಪಿಂಗ್ ಮಾಡಿರೋದನ್ನು ನಿಮಗೋಸ್ಕರ ತೋರಿಸೋಣ ಅಂತ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಇದೊಂದು ಹೊಸ ಮಾಡೆಲ್ದು ಕೋಚ್ ಬ್ಯಾಗ್ ಆಯಿತಾ. ಸಂಹವ್ ನಮ್ಮ ಅತ್ತೆನೇ ಹುಡುಕಿದ್ದು ಇದನ್ನು. ಅವ್ರಿಗೆ ತುಂಬ ಅಂಗಡಿಗೆ ಕರ್ಕೊಂಡೋದೆ. ಮೈಕಲ್ ಕಾರ್ಸ್, ಕೇಟ್ ಸ್ಪೇಡ್, ಕೋಚ್, ಅವ್ರಿಗೆ ಇದೇನೇ ಇಷ್ಟ ಆಗಿದ್ದು. ದಿಸ್ ಒನ್ ಈಸ್ ಅ ವಾಲೆಟ್. ಇದು ನನ್ನ ಫ್ರೆಂಡ್ ನಮ್ಮ ಅತ್ತೆಗೆ ಕುಕ್ಮುಕ್ಕೆ ಅಂತ ಗಿಫ್ಟ್ ಮಾಡಿದ್ದು. ಆ್ಯಂಡ್ ನಮ್ಮ ಅತ್ತೆ ಫೇವ್ರೆಟ್ ಐಟಮ್ ಏನು ಅಂದರೆ ರೋಲ್ಡ್ ಓಟ್ಸ್. ಇಫ್ ಯು ಡೋಂಟ್ ನೋ, ನಮ್ಮತ್ತೆ ಲಾಸ್ಟ್ 6-7 ಮಂತ್ಸಿಂದ ಡಯಟಲ್ಲಿದ್ದಾರೆ. ಅವ್ರದ್ದು ಮಂಡಿ ಮತ್ತು ಇನ್ನು ಮೊಣಕಾಲು ನೋವಿಗೆ ಅಂತ. ಸೊ ಅದರಲ್ಲಿ ಡಯಟಲ್ಲಿ ಅವ್ರಿಗೆ ಓಟ್ಸ್ ತಿನ್ನಬೇಕಂತ ಹೇಳಿದ್ದಾರೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಓಟ್ಸ್ ದಟ್ ಯು ಕ್ಯಾನ್ ಗೆಟ್ ಇನ್ ದ US. ಈ ಒಂದು ಮೈಕಲ್ ಕಾರ್ಸ್ ಪರ್ಸ್ನ ನಾನು ಯಾರಿಗೆ ತೊಗೊಂಡಿದ್ದೀನಿ ಅಂದರೆ, ಆ್ಯಕ್ಚುಲಿ ವಾರಿಂದ ನಮ್ಮ ಅತ್ತೆ ಬರ್ತಾರೋ ಇಲ್ವೋ ಅಂತ ನಮಗೆ ಗೊತ್ತಿರಲಿಲ್ಲ ಆಯಿತಾ. ಸೊ ಲಾಸ್ಟ್ ಮಿನಿಟ್ವರೆಗೂ ಅವ್ರು ಏನೂ ಪ್ಯಾಕಿಂಗ್ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಯಾವುದೇ ರೀತಿಯಾದ ಫುಡ್ ಐಟಮ್ಸ್ ಎಸ್ಪೆಷಲಿ ಮಾಡಬೇಡಿ ಅಂತ ಹೇಳಿದ್ದೆ. ಬಿಕಾಸ್ ನಾವು 3 ಜನ ಇಲ್ಲಿದ್ದೀವಲ್ವ, ರಾಮ್, ಕಾರ್ತಿಕ್ ಮತ್ತು ನಾನು. ಆವಾಗೇನಾಗುತ್ತೆ, ಅವ್ರು ಏನಾರು ಅಡುಗೆ ಮಾಡಿದ್ರೆ ಖಾಲಿ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತಲ್ವ, ಸ್ನ್ಯಾಕ್ಸ್ ಆಗಿರಲಿ ಏನಾಗಿರಲಿ. ಆವಾಗ ಅವರು ಹೋಗ್ತೀವಿ, ವಾರ್ ನಿಂತೋಯ್ತು ಅಂತ ಡಿಸೈಡ್ ಮಾಡಿದಾಗ ನಮ್ಮ ಅತ್ತೆ ಕೆಳಗಡೆ ಮನೆಯಲ್ಲಿ ಬಾಡಿಗೆಗಿದ್ದಾರಲ್ಲ, ಅವರಿಬ್ಬರೂ ಆಂಟಿದೀರು ಬಂದುಬಿಟ್ಟು ಫುಲ್ ಡೇ ಹೆಲ್ಪ್ ಮಾಡಿದ್ದಾರೆ 2 ದಿವಸ. ಅವ್ರಿಗೆ ಅಂತ ಇದು ನನ್ನ ಕಡೆಯಿಂದ ಗಿಫ್ಟ್. ಆ್ಯಂಡ್ ಹವಾಯಿನಲ್ಲಿ ನಮ್ಮ ಅತ್ತೆಗೆ ಏನಾದರೂ ತೊಗೊಂಡು ಬರಬೇಕಂತ ಇತ್ತು. ಸೊ ಅವ್ರ ತಲೆಯಲ್ಲಿ ಹವಾಯಿ ಚಪ್ಪಲಿ ಅಲ್ಲಿಂದನೇ ಬಂದಿರ್ಬೋದೇನೋ ಅಂತ ಹೇಳಿಬಿಟ್ಟು ಶಿ ವಾಂಟೆಡ್ ಟು ಬೈ ದಿಸ್ ಹವಾಯಿ ಚಪ್ಪಲಿ. ಇದೊಂಥರ ಬರ್ಕಿನ್ ಸ್ಟಾಕ್ ಥರ ಹವಾಯಿ ಚಪ್ಪಲಿಗೆ, ಓಲುಕಾಯಿ ಅಂತ. ಅದು ಹವಾಯಿನಲ್ಲೇ ಡಿಸೈನ್ ಆಗಿ ಇನ್ ಜಪಾನೋ ಎಲ್ಲೋ ಮ್ಯಾನುಫ್ಯಾಕ್ಚರ್ ಆಗಿ ಬರುತ್ತೆ. ದಿಸ್ ಈಸ್ ಒನ್ ಮೋರ್ ಮೈಕಲ್ ಕಾರ್ಸ್ ಪರ್ಸ್. ನಾವು ಒಂದು ಫಾರ್ಮ್ಗೆ ಹೋದಾಗ ಅಲ್ಲಿ ನಮ್ಮ ಅತ್ತೆ ಯಾರ್ದೋ ಕೈಯಲ್ಲಿ ನೋಡಿಬಿಟ್ಟು, ಶ್ವೇತಾ ನನಗೆ ಎಕ್ಸಾಕ್ಟ್ಲಿ ಅದೇ ಸೈಜಿಂದ ಬೇಕಾಗಿತ್ತು, ದಿಸ್ ಇಸ್ ಪರ್ಫೆಕ್ಟ್ ನಾನು ದಿನ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ. ಅಲ್ಲೇ ಹೋಗ್ಬಿಟ್ಟು ಆ ಹುಡುಗಿನ ಕೇಳಿದೆ ಎಲ್ಲಿ ತೊಗೊಂಡಿದ್ದು, ಒಂದು ಫೋಟೋ ತೊಗೋಬೋದಾ ಅಂತ. ಎನಿವೇಸ್ ನಾವಿವಾಗ ಗೂಗಲ್ ಮತ್ತು ಫೇಸ್ಬುಕ್ಕಲ್ಲಿ ಫೋಟೋ ಹೊಡೆದ್ರೆ ಸಾಕಲ್ವ, ಎಲ್ಲ ಐಟಮ್ ಸಿಕ್ಬಿಡುತ್ತೆ. ಸೊ ಇದು ಸಿಕ್ಕ ತಕ್ಷಣ ಕಾರ್ತಿಕ್ ಇದನ್ನು ಆರ್ಡ್ರ್ ಮಾಡ್ದೆ ನಮ್ಮ ಅತ್ತೆಗೆ ಅಂತ. ಸಮ್ ಇಂಟ್ರೆಸ್ಟಿಂಗ್ ಪೀಸಸ್ಸು ಇದೆ ಆಯಿತಾ. ಇದು ನಾನು ಯೂಸ್ ಮಾಡ್ತಾಯಿರೋ ಆಯಿಲ್ ಡಿಸ್ಪೆನ್ಸರ್. ಐ ಡೋಂಟ್ ನೋ ವೈ ಇದು ಬಂದವ್ರಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನಮ್ಮ ಅತ್ತೆಗೆ ಅಂತ ಒಂದು ಆರ್ಡ್ರ್ ಮಾಡಿದ್ದೀನಿ. ಅವರೂ ಹೈದ್ರಾಬಾದಲ್ಲಿ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. సో హెవీ దాన్ని దీనిలో పెట్టాలి దీనిలో that's fine, come back, it's fine. ಬೇಡ ಇದು ನಾನು ಈ ಸಲ ಪ್ಯಾಕಿಂಗ್ ಮಾಡೋದಕ್ಕೆ ಅಂತ ಹೆಲ್ಪ್ ಮಾಡಿದೆ ಆಯಿತಾ. ಬಿಕಾಸ್ ನಮ್ಮ ಅತ್ತೆ ಮಾವ ಹೋಗಬೇಕಾದ್ರೆ ವೆಡ್ನೆಸ್ಡೇ ಅವ್ರದ್ದು ಫ್ಲೈಟ್ ಇದೆ. ಬಟ್ ನಾನು ಅವಾಗಿರೋದಿಲ್ಲ, ವರ್ಕ್ ಟ್ರಿಪ್ ಮೇಲೆ ಕ್ಯಾಲಿಫೋರ್ನಿಯಾಗೆ ಹೋಗ್ತಾಯಿದ್ದೀನಿ. 4 ತಿಂಗಳು ಅಥವಾ 6 ತಿಂಗಳಿಗೆ ಒಂದು ಸಲ ನಾನು ಹೋಗಲೇಬೇಕಾಗತ್ತೆ. ಇವಾಗ ಇನ್ನಾಗೆ 3.5 ವರ್ಷ ಅಂದರೆ ಅಟ್ಲೀಸ್ಟ್ ನಾನು 6 to 7 ಟೈಮ್ಸ್ ಆಲ್ರೆಡಿ ಟ್ರಾವೆಲ್ ಮಾಡಿದ್ದೀನಿ ಆಯಿತಾ. ಯಾರಿರಲಿ ಬಿಡಲಿ ನಾನು ಹೋಗಲೇಬೇಕಾಗತ್ತೆ. ದ್ಯಾಟ್ ಈಸ್ ಮೈ ಕಂಪಲ್ಸರಿ ಟೈಮ್. ಜನರಲಿ ಮೇನಲ್ಲಿರುತ್ತೆ ಅಂತ ಒಂದು ಧೈರ್ಯದ ಮೇಲೆ ನಾನು ನಮ್ಮ ಅತ್ತೆ ಮಾವನ ಕರೆಸ್ಕೊಂಡಿದ್ದೆ. ನಾನು ಹೋದಾಗ ಇನ್ನು ಪಾಪು ಜೊತೆ ಅವರು ಇರ್ತಾರೆ, ರಾಮ್ ಜೊತೆ ಅಂತ ನೋಡ್ಕೊಳ್ಳೋದಕ್ಕೆ. ಬಟ್ ಈ ಸಲ ಸಮ್ಹವ್ ಮೇನಲ್ಲಿ ಲಾಟ್ ಆಫ್ ಇನ್ಸಿಡೆಂಟ್ಸ್ ಹ್ಯಾಪೆಂಡ್. ಅದರ ಸಲುವಾಗಿ ಅವರು ನಮ್ಮನ್ನು ಜೂನಲ್ಲಿ ಬರೋದಕ್ಕೆ ಹೇಳಿದ್ರು. ಇನ್ನೊಂದು ನೀವು ನೋಟಿಸ್ ಮಾಡಬೇಕು, ಅದು ಏನಂದರೆ ನಾವು ಯಾವತ್ತೂ ಏನಪ್ಪ ಪುನಃ ನೀನು ಬರಬೇಡ ಇಲ್ಲಿ ಹೋಗು, ಅಥವಾ ನೀನು ಒಂದು ಜಾಗದಲ್ಲಿ ಸುಮ್ಮನೆ ಕೂತ್ಕೋ, ಆ ಥರ ನಾವು ಯಾವತ್ತೂ ಅವಳನ್ನ ಕಂಟೈನ್ ಮಾಡೋದಕ್ಕೆ ಟ್ರೈ ಮಾಡೋದೇ ಇಲ್ಲ. ಇಫ್ ಶೀ ಈಸ್ ಪ್ಲ್ಯಾನಿಂಗ್ ಟು ಹೆಲ್ಪ್, ನಾನು ಚಪಾತಿ ಮಾಡಬೇಕಾರಾಗಿರ್ಬಹುದು, ವೆಜಿಟೇಬಲ್ಸ್ ಕಟ್ ಮಾಡಬೇಕಾರಾಗಿರ್ಬೋದು, ಅಥವಾ ಪ್ಯಾಕಿಂಗ್ ಮಾಡಬೇಕಾರಾಗಿರ್ಬೋದು, ಆದಷ್ಟು ನಾವು ಅವಳನ್ನ ಕೂಡ ಬೇರೆ ಅಡಲ್ಟ್ಸ್ನ ಹೇಗೆ ಇನ್ವಾಲ್ವ್ ಆಗಿ ಇಟ್ಕೋತೀವಲ್ಲ ಅದೇ ಥರ ಅವಳನ್ನೂ ಇನ್ವಾಲ್ವ್ ಆಗಿ ಇಟ್ಕೋತೀವಿ.
ಇನ್ ಕೇಸ್ ಇಫ್ ವಿ ಡೋಂಟ್ ಹ್ಯಾವ್ ಟೈಮ್ ಆ ಥರ ದಿವಸ ಇತ್ತು ಅಂದರೆ ಈನ ಪಾಪು ನ್ಯಾಪ್ ಟೈಮಲ್ಲಿ ವಿಲ್ ಜಸ್ಟ್ ಸ್ಟಾರ್ಟ್ ಎವ್ರಿಥಿಂಗ್ ಆ್ಯಂಡ್ ಆವಾಗ ಬೇಗ ನಾವು 2 ಅವರ್ಸಲ್ಲಿ ಮುಗಿಸ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಕರ್ಜೆಕಾಯಿ ಮಾಡೋದೆಲ್ಲ ಇತ್ತು ಅಂದರೆ ಒಂದು 45 ಮಿನಿಟ್ಸಲ್ಲಿ ನಾವು ಒಂದು ಬ್ಯಾಗ್ ಪ್ಯಾಕ್ ಮಾಡೇ ಬಿಟ್ವಿ. ಆಲ್ರೆಡಿ ಸೆಕೆಂಡ್ ಬ್ಯಾಗ್ಗೆ ಮೂವ್ ಆಗ್ತಾ ಇದ್ದೀವಿ. ಇಲ್ಲೊಂದಷ್ಟು ಇಂಟ್ರೆಸ್ಟಿಂಗ್ ಐಟಮ್ಸ್ನ ನಾವು ಪ್ಯಾಕ್ ಮಾಡಿದ್ವಿ, ಏನಂತ ತೋರಿಸ್ತೀನಿ. ಅಗೇನ್ ಕಮಿಂಗ್ ಬ್ಯಾಕ್ ಟು ನಮ್ಮ ಅತ್ತೆ ಡಯಟ್, ಅವ್ರಿಗೆ ಬ್ರೆಜಿಲ್ ನಟ್ 1 ತಿನ್ನಬೇಕು ಅಂತ ಹೇಳಿದ್ದಾರೆ ಪರ್ ಡೇ. ಸೊ ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದಾರೆ. ಆ್ಯಂಡ್ ನಿಮಗೆಲ್ಲ ಗೊತ್ತಿಲ್ಲ ಅನಿಸುತ್ತೆ, ನಮ್ಮ ಅತ್ತೆ ಮತ್ತು ಮಾವ ಎವ್ರಿ ಸಿಂಗಲ್ ಡೇ ಕೀನ್ವಾನ ತಿಂತಾರೆ. ಇವಾಗ ಪ್ಯಾಕಿಂಗ್ ಆಯಿತು. ಸೊ ಇನ್ನೊಂದು ಸ್ವಲ್ಪ ಜಾಗ ಇದೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಗಿಫ್ಟ್ಗಳು ಪೆಂಡಿಂಗ್ ಇದೆ. ಒಂದು ಸ್ವಲ್ಪ ಜನಕ್ಕೆ ಮತ್ತೆ ನಗ್ತಾ ಇದ್ದಾರೆ, ನೀನು ಶಾಪಿಂಗ್ ಅಂದರೆ ಏನು ಬೇಕಾದರೂ ಮಾಡ್ತೀಯ ಅಲ್ವಾ, ಯಾರಿಗೆ ಶಾಪಿಂಗ್ ಮಾಡಬೇಕಂದ್ರೂ ನಿಂಗೆ ಇಷ್ಟ ಅಂತ. ದಟ್ ಇಸ್ ಕರೆಕ್ಟ್. ಆ್ಯಕ್ಚುಲಿ ನನಗೆ ನಾನು ಶಾಪಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಟೆನ್ಷನ್ ಜಾಸ್ತಿ, ಓ ರಾಮೇನಂತನೋ ಅದು ಇದು ಅಂತ. ಬಟ್ ಇವಾಗ ಟೆನ್ಷನ್ ಕಡಿಮೆ, ಯಾಕಂದರೆ ಈ ಗಿಫ್ಟ್ ಕೊಡೋಕ್ಕೆ ಅಂತ ಶಾಪಿಂಗ್ ಮಾಡ್ಬೇಕಾದ್ರೆ ಅವನೇನು ಅಷ್ಟೊಂದು ಎಕ್ಸ್ಟ್ರಾ ಮಾತಾಡೋದಿಲ್ಲ. ಸೊ ಇವಾಗ ಹೊರಡ್ತಾ ಇದ್ದೀವಿ ನಾವು ಆಲ್ಡರ್ವುಡ್ ಮಾಲ್ಗೆ ಹೋಗಿ ಅಲ್ಲೊಂದು 3-4 ಪರ್ಫ್ಯೂಮ್ ತೊಗೊಂಡು ಬರೋದು ಅಷ್ಟೇ. ಬಂದಿದ್ದೀವಿ ಮೇಸೀಸ್. ಸೊ ಪರ್ಫ್ಯೂಮ್ ಕೇಳಿರೋದು ಒಂದು ಚಿಕ್ಕ ಹುಡುಗಿ, ಬಟ್ ಕೇಳಿದಾಳಲ್ಲ ಅಂತ ಹೇಳಿ ಕೊಟ್ಟು ಕಳಿಸ್ಬೇಕು. ಫುಲ್ಲು ಪರ್ಫ್ಯೂಮ್ ಸೆಕ್ಷನ್ ಇಲ್ಲಿ. ಇದಿಷ್ಟು ಪರ್ಫ್ಯೂಮ್ ಸೆಕ್ಷನ್. ನನ್ನ ತಮ್ಮಂಗೆ ನಾನು ಯಾವಾಗಲೂ ಕೊಟ್ಟು ಕಳ್ಸೋದು ಇದು ವರ್ಸಾಶೆ, ಬಟ್ ಇನ್ನೊಂದು ಆ ಲೈಟ್ ಬ್ಲೂ ವರ್ಷನ್. ಇದು ಹಾಲಿಡೇ ಸೀಸನಲ್ಲಿ ಸ್ವಲ್ಪ ತುಂಬ ಚೆನ್ನಾಗಿ ಸಿಗುತ್ತೆ. ಬಟ್ ಇದು ಏನಕ್ಕೆ ಇಷ್ಟೊಂದು ಮಾಡಿಟ್ಟಿದ್ದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಲುಕ್ಸ್ ಲೈಕ್ ದೇರ್ ಇಸ್ ಸಮ್ ಸೇಲ್. ಸೊ ವಿ ಆರ್ ಪಿಕಿಂಗ್ ದಿಸ್ ಪರ್ಫ್ಯೂಮ್ ಆ್ಯಂಡ್ ದಿಸ್ ಬಾಡಿ ಲೋಷನ್ ಪರ್ಫ್ಯೂಮ್. ಸೊ ನನಗೆ ಈ ಶಾಪ್ ಒಂದು ಕಾಲದಲ್ಲಿ ತುಂಬ ಇಷ್ಟ ಆಯಿತು. Mami. ఎందుకు ನೀರು ಇಷ್ಟ ಏದೇನಾ. ಇವಾಗ ನಾವಿನ್ನು ಲಾಸ್ಟ್ ಒಂದು ಗಿಫ್ಟ್ ತೊಗೋಬೇಕಿತ್ತು. ಇದು ನಮ್ಮ ಅತ್ತೆ ಹತ್ರ ಇವಾಗ ಆಗಲೇ ಒಂದು 4-5 ಪರ್ಸ್ ಇದೆ. ಸೊ ಅದರಲ್ಲಿ ಇಬ್ಬರಿಗೆ ಗಿಫ್ಟ್ ಕೊಡ್ಬೇಕಷ್ಟೇ. ಸೊ ಅದರಲ್ಲಿ ಒಂದು ಕೊಡ್ತಾರೆ. నచ్చిందా మీది తీసుకుందామా? ఓకే అది బ్రౌన్. ఓకే అది బ్రౌన్ ఒకటి కావాలా? వెనకాల సేమ్ మోడల్లో చూసినారు కదా, కింద సేమ్ మోడಲಲ್ಲಿ ಇನ್ನೊಂದು ಬ್ರೌನ್ ಕಲರಲ್ಲಿ ನೋಡಿದ್ರು ಸಗದಾಗಿತ್ತು. ಬಾగుంది ಕಲರ್. ಓಕೆನಾ? ಡನ್ ಫೈನಲ್. ಓಕೆ ನಾನು ನೋಡ್ತಾ ಇದ್ದಾರೆ. ನಾನು ಜನರಲಿ ಏನು ಮಾಡ್ತೀನಿ, ನಮ್ಮತ್ತೆ ಫಸ್ಟ್ ಬಂದಾಗೇ ಯಾವತ್ತಾದರೂ ಸ್ವಲ್ಪ ಸನ್ನಿ ಡೇ ಇದ್ದಾಗ ಶಾಪಿಂಗ್ ಕರ್ಕೊಂಡು ಹೋಗ್ಬಿಡ್ತೀನಿ. ಏನೇನು ಬೇಕೆಲ್ಲ ಅವಾಗಾದರೆ ಯೋಚನೆ ಮಾಡ್ಕೊಂಡು ತೊಗೊಳಕ್ಕೆ ಚೆನ್ನಾಗಿರುತ್ತೆ. ಇವತ್ತು ಪ್ಯಾಕಿಂಗ್ ಮಾಡಿದ್ರಿಂದ ಅವ್ರಿಗೆ ಗೊತ್ತಾಯಿತು ಇನ್ನು ಯಾರ್ಯಾರಿಗೆ ಏನೇನು ತೊಗೊಂಡಿಲ್ಲ ಅಂತ. ಆಲ್ಸೋ ಅವರು ಏನಕ್ಕೆ ತೊಗೊಳ್ತಾ ಇದ್ದಾರೆ ಅಂದರೆ, ಈ ಸಲ ಸೆಕೆಂಡ್ ಟೈಮ್ ಬಂದಿರೋದು ಆ್ಯಂಡ್ ಕಾರ್ತಿಕ್ಕಿಗೆ ಕೆಲಸ ಸಿಕ್ಕಿ 1.5 year ಆಗಿದೆ ಅಲ್ವಾ. ಸೊ ಇವಾಗ ಅವನ ಕೆಲಸ ಸಿಕ್ಕಿದ್ಮೇಲೆ ಇದೊಂಥರ ಸೆಲೆಬ್ರೇಷನ್, ಅದಕ್ಕೋಸ್ಕರ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪರ್ಸ್ ಸಿಕ್ಕಿದೆ. ಇದು ಏನಕ್ಕಂದರೆ ಈ ಸ್ಟೋರೇಜ್ ಏನಿದೆ ಅಲ್ಲ, ಇಟ್ ಗೋಸ್ ಆಲ್ ದ ವೇ. ಸೊ ಪರ್ಸ್ ಇಟ್ಕೊಳ್ಳೋದಕ್ಕೆ ಆ್ಯಂಡ್ ಹಿಂದೆನೂ ಅಷ್ಟೇ ಜಾಗ ಇದೆ. ಮೇನ್ ಕಂಪಾರ್ಟ್ಮೆಂಟಲ್ಲಿ ಕಾರ್ಡ್ ಹೋಲ್ಡರ್ ಕೂಡ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದು ಜಿಪ್ಪರ್ ಪೌಚ್ ಕೂಡ ಇದೆ ಆಯಿತಾ. ಬಟ್ ನನಗೇನಂದರೆ ಇಲ್ಲಿ ಏನು ಇವಾಗ ಬ್ರ್ಯಾಂಡ್ ಏನು ಬರ್ತಿಲ್ವಲ್ಲ, ಅವ್ರಿಗಿಷ್ಟ ಆಗುತ್ತಾ ಇಲ್ವಾ ಅಂತ ನಂಗೊಂದು ಸ್ವಲ್ಪ ಡೌಟ್ ಇದೆ ಅಷ್ಟೇ. ಅವ್ರನ್ನೇ ಕೇಳೋ ಥರ ಇತ್ತು ಅಂದರೆ ಅವ್ರಿಗೆ ಕೇಳಿಬಿಡ್ತಾ ಇದ್ದೆ ಇವಾಗ ಫೋನ್ ಮಾಡಿಬಿಟ್ಟು. ಇಟ್ಸ್ ರಿಯಲಿ ಕೂಲ್ ಆ್ಯಂಡ್ ದ ಮೇನ್ ಥಿಂಗ್ ಇಸ್ ದಿಸ್ ಪರ್ಸ್. ಇಟ್ ಗೋಸ್ ಆಲ್ ದ ವೇ ಈ ಥರ. ಇಟ್ಸ್ ನೈಸ್. ಇದು ತೊಗೊಳ್ಳೋದ ಅಥವಾ ನಮ್ಮ ಅತ್ತೆಗೆ ತೊಗೊಂಡಿರೋ ಥರನೇ ಎಮ್ ಕೆ ಅದೊಂದು ಬ್ರಿಸ್ಲೆಟ್ ಇದೆಯಲ್ಲ ಅದು ತೊಗೊಳ್ಳೋದ ಅಂತ. ಇದು ಸ್ಟೋರೇಜ್ ಸಲುವಾಗಿ ನಂಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲಿವರೆಗೂ ವ್ಲಾಗ್ನ ನೋಡಿದ್ದೀರಾ ಅಂತ ಅಂದರೆ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅರ್ಥ. ಆ್ಯಂಡ್ ನಿಮ್ಗೆ ಏನಾದರೂ ಇದರಲ್ಲಿ ಒಂದು ಹೊಸ ವಿಷಯ ತಿಳಿದಿದ್ರೆ ಅದು ಯಾವುದ್ರ ಬಗ್ಗೆ ಅಂತ ಹೇಳಿ, ಸೊ ದಟ್ ನಾನು ಆ ಥರ ವಿಷಯದ ಬಗ್ಗೆನೇ ನೆಕ್ಸ್ಟ್ ವಿಡಿಯೋನಲ್ಲಿ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಈಗ ಮನೆಗೆ ಹೋದ್ಮೇಲೆ ಇಟ್ಸ್ ಗೋಯಿಂಗ್ ಟು ಬಿ ಆಲ್ ಅಬೌಟ್ ಈನಾ. ಪಾಪು ಬಂದ್ಲು ಅನಿಸುತ್ತೆ. ಎಸ್ ಈನಾ, ಈನಾ ಮಮ್ಮು. ಓಕೆ ಹೇಳು ಹೇಳು ಹೇಳು. ಇಲ್ಲಿ ನೋಡು ಸಿ ವೇರ್ ದ ಕ್ಯಾಮ್ರಾ ಇಸ್. ಹಾಯ್ ಆಲ್ ರೈಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್
Huh? Can I get Let me up? put it in parking, but Nope. It's in I'll do parking. in parking. you'll do in parking? Okay. Parking. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೋಪ್ಫುಲಿ ಇಟ್ಸ್ ದ ಸೆಕೆಂಡ್ ವಿಡಿಯೋ ಆ್ಯಂಡ್ ಇಟ್ಸ್ ಗೋಯಿಂಗ್ ಗುಡ್. ಐ ಶುಡ್ ಬಿ ಏಬಲ್ ಟು ಅಪ್ಲೋಡ್ ಮೋರ್ ವಿಡಿಯೋಸ್ ಕನ್ಸಿಸ್ಟೆಂಟ್ಲಿ. ಬಾಯ್. ಸೇ ಬಾಯ್. Bye. ಈ ಕಡೆ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೇಕು. Bye. ಧನ್ಯವಾದಗಳು. You can borrow this car with no reason with Tesla. But No. it's expensive. It's expensive? Yeah. But who's gonna borrow your car? It's a used car. Yeah, it's a used car. Then nobody's gonna borrow it. They all have their own cars. Can you? I wanna go. I don't know my face painted. Amma, can you do? All right, Can you bye-bye. park the car? You have already parked the car.